ಹೋಟೆಲ್ ನೋಡಿ ಅಭಿನವ್ ಕಣ್ಣು ದೊಡ್ಡದಾದವು. ಬಹುಶಃ ನಿನ್ ಇಡೀ ಕುಟುಂಬದಲ್ಲಿ ನೀನೇ ಅನ್ಸುತ್ತೆ ಇಷ್ಟು ದೊಡ್ಡ ಹೋಟೆಲ್ ಒಳಗೆ ಕಾಲಿಡ್ತಾ ಇರೋ ಮೊದಲ ಪರ್ಸನ್ ಅನ್ಸುತ್ತೆ. ಅದೇ ಸಮಯಕ್ಕೆ ಅಲ್ಲಿ ಅನನ್ಯಾಳ ಸ್ಪಾಯ್ಲ್ಡ್ ರಿಚ್ ಫ್ರೆಂಡ್ ಸಿಕ್ಕರು. ಅದರಲ್ಲಿ ಒಬ್ಬ ಘಮಂಡಿ ಹುಡುಗ ರಾಜ್ ಅಂತ ಇದ್ದ. ಅವನು ಮೊದಲಿನಿಂದಲೂ ಅನನ್ಯ ಮೇಲೆ ಒಂದು ಕಣ್ಣು ಇಟ್ಟಿದ್ದ. ಅಭಿನವ್ಗೆ ಅವಮಾನ ಮಾಡಲು ಅವನು ಹೇಳಿದ, ಅನನ್ಯ, ಏನಿದು ನಿನ್ ಗಂಡನ ಬದಲು ಯಾರೋ ಡ್ರೈವರ್ನ ಇಲ್ಲಿ ಕರ್ಕೊಂಡು ಬಂದಿದ್ಯಾ? ಏನು? ಅಭಿನವ್ನ ಸರಳ ಬಟ್ಟೆಗಳನ್ನು ನೋಡಿ ಅನನ್ಯ ಸ್ನೇಹಿತರು ಮತ್ತು ಅವರ ಗಂಡನರು ಮುಖ ತಿರುಗಿಸಿಕೊಂಡರು. ಆದರೆ ಅವರಿಗೆ ಮುಂದೆ ಏನಾಗುತ್ತೆ ಎಂಬುದರ ಬಗ್ಗೆ ಯಾವುದೇ ಅಂದಾಜು ಸಹ ಇರಲಿಲ್ಲ. ಅದೇ ವೇಳೆಗೆ ಹೋಟೆಲ್ ಮ್ಯಾನೇಜರ್ ಬಂದು ಹೇಳಿದರು, ಎಕ್ಸ್ಕ್ಯೂಸ್ ಮಿ ಸರ್, ಅಕ್ರಮ್ ಸರ್ ಅವರ ಪಾರ್ಟಿ ಸಂಜೆ ಇದೆ, ಆದ್ರಿಂದ ಈಗಿನ ಲಂಚ್ ಮತ್ತೆ ಡ್ರಿಂಕ್ಸ್ಗೆ ನೀವೇ ಪೇ ಮಾಡಬೇಕು. ವೇಟರ್ ಮೆನು ಕಾರ್ಡ್ ತಂದಾಗ ಆರ್ಯನ್ ಎಂಬ ಒಬ್ಬ ಅಭಿನವ್ನನ್ನ ಸಂಕಷ್ಟಕ್ಕೆ ಸಿಲುಕಿಸಲು ಹೇಳಿದ. ಹೇ ಫ್ರೆಂಡ್ಸ್, ಇವತ್ತು ಬಿಲ್ಲು ಅಭಿನವ್ ಕೊಡ್ತಾನೆ, ಕೊಡ್ತೀಯ ಅಲ್ವಾ? ನಾನು ಆ ರೀತಿ ಏನು ಹೇಳಿಲ್ಲ. ಲೆಟ್ಸ್ ಕ್ಲಾಪ್ ಫಾರ್ ಅಭಿನವ್. ತಿಂಗಳಿಗೆ 6,000 ಸಂಪಾದಿಸೋ ಇವನು ಲಕ್ಷಗಳ ಬಿಲ್ ಕಟ್ತಾನೆ ಅಂತೆ. ಕ್ಲಾಪ್ ಕ್ಲಾಪ್ ಕ್ಲಾಪ್. ಒಂದು ನಿಮಿಷದಲ್ಲಿ ಏನೇನು ಆಯಿತು ಅಂತ ಅಭಿನವ್ಗೆ ನಂಬೋದಕ್ಕೆ ಆಗ್ಲಿಲ್ಲ. ಅನನ್ಯ ಸಹ ಯೋಚನೆ ಮಾಡಲು ಶುರು ಮಾಡಿದಳು. ಅಭಿನವ್ ಏನ್ ಮಾಡ್ದ? ಬಿಲ್ ಪೇ ಮಾಡೋಕೆ ನನ್ನ ಹತ್ರ ಹಣ ಇಲ್ಲ ಇವಾಗ. ಇನ್ನಿ ಬಿಕಾರಿ ಹತ್ರ ಏನಿರುತ್ತೆ? ಮತ್ತೆ ಹೌದು ಫ್ರೆಂಡ್ಸ್, ಅಭಿನವ್ ಒಂದು ಷರತ್ ಇಟ್ಟಿದ್ದ. ಇವತ್ತು ಅವನು ಬಿಲ್ ನ ಪೇ ಮಾಡೋದಕ್ಕಾಗಿಲ್ಲ ಅಂದ್ರೆ ರಾಜ್ ಅನನ್ಯ ಜೊತೆ. ಏನು? ಅಭಿನವ್, ನಿನ್ ಸ್ಟೇಟಸ್ ನೋಡ್ಕೊಂಡ್ ಬೆಟ್ ಮಾಡು. ನಾನ್ ನಿನ್ ಪ್ರಾಪರ್ಟಿ ಅಲ್ಲ. ನಿನಗ್ ಬೇಕು ಅಂದ್ರೆ ಬೆಟ್ಟಲ್ ಹಾಕೋದಕ್ಕೆ. ಅನನ್ಯ ಕೇಳು, ನಾನು ಯಾವ ಬೆಟ್ ಹಾಕಿಲ್ಲ. ಶಟ್ ಅಪ್. ಅಭಿನವ್ ಇಲ್ಲಿ ಅನನ್ಯಾಗೆ ಅರ್ಥ ಮಾಡಿಸಲು ಪ್ರಯತ್ನ ಪಡುತ್ತಿದ್ದ. ಏನಂದ್ರೆ ಅವನನ್ನ ಯಾರೋ ಸಿಕ್ಕಿ ಹಾಕಿಸಲು ಈ ರೀತಿ ಮಾಡ್ತಾ ಇದ್ದಾರೆ. ಅಯ್ಯೋ ಅಯ್ಯೋ ಅಯ್ಯೋ, ಬೆಟ್ ಹಾಕ್ಬಿಟ್ಟು ಹೀಗೆ ಹಿಂದೆ ಹೋಗಾಗಿಲ್ಲ. ಯಾಕೆ, ಏನಾಯ್ತು? ದುಡ್ಡಿಲ್ವಾ? ವೈಟರ್. ರಾಜ್ ಅಭಿನವ್ಗೆ ಮಾತಾಡಲು ಅವಕಾಶ ಕೊಡದೆ ಹೋಟೆಲಿನ ಅತಿ ದುಬಾರಿ ಫುಡ್ ಮತ್ತು ಡ್ರಿಂಕ್ಸ್ ಆರ್ಡರ್ ಮಾಡ್ತಿದ್ದ. ಆಗ ಕಾಜಲ್ನ ಗಮನ ಒಂದು ಬಾಕ್ಸಿಂಗ್ ರಿಂಗ್ ಮೇಲ್ವಿತ್ತು. ಹೇ ರಾಜ್, ನಿನ್ ಕಾಲೇಜ್ನಲ್ಲಿ ಬಾಕ್ಸಿಂಗ್ ಚಾಂಪಿಯನ್ ಆಗಿದೆ ಅಲ್ವಾ? ನಿನ್ನ ಮತ್ತೆ ಅಭಿನವ್ ಜೊತೆ ಯಾಕೆ ಒಂದು ಫೈಟ್ ನಡಿಬಾರ್ದು? ಏನಂತ್ಯಾ? ನಮ್ಮ ಆರ್ಡರ್ ಬರೋವರೆಗೂ ಒಳ್ಳೆ ಎಂಟರ್ಟೈನ್ಮೆಂಟ್. ಇದನ್ನ ಕೇಳಿ ಎಲ್ಲರ ಕಿವಿ ಚುರುಕಾಯ್ತು. ಏಕೆಂದ್ರೆ ರಾಜ್ ಅಷ್ಟು ಭಯಂಕರ ಬಾಕ್ಸರ್ ಆಗಿದ್ದ. ಇತರ ಕಾಲೇಜುಗಳಲ್ಲಿಯೂ ಕೂಡ ಅವನು ಅಂದ್ರೆ ಭಯ. ರಾಜ್ ಈಗಾಗಲೇ 25 ಜನರ ಮೂಗನ್ನ ಮುರಿದಿದ್ದ. ಅದೇ ಕ್ಷಣಕ್ಕೆ ಅಭಿನವ್ಗೆ ಫೋನ್ ಬಂತು. ಅಭಿನವ್ ಸರ್ಗೆ ಫೋನ್ ಬರ್ತಾ ಇದೆ. ಮತ್ ಗೊತ್ತಾ ಯಾರು ಫೋನ್ ಮಾಡಿದಾರೆ ಅಂತ? ಮನೆ ಕೆಲ್ಸದವನು. ಫೋನಲ್ಲಿ ಹೇಳ್ತಾ ಇರ್ಬೇಕು, ಮನೆ ಕೆಲಸ ಮಾಡದೆ ಹೋದ ಅಂತ. ಯಾಕೆ ಕೆಲಸ ಮಾಡಿಲ್ವಾ? ಓಕೆ, ಹಾಗಿದ್ರೆ ನೀನ್ ರೆಡಿನಾ? ಇವತ್ತೇ ಗೊತ್ತಾಗ್ಲಿ ಅನನ್ಯಾಗೆ ಯಾರು ಬೆಸ್ಟು ಅಂತ. ನೀನಾ? ಅಭಿನವ್, ನಿನಗಿನ್ನೂ ಅವಕಾಶ ಇದೆ, ಹೇಳು ಇಲ್ಲ ಅಂತ. ಅಭಿನವ್, ರಾಜ್ ಜೊತೆ ಸ್ಪರ್ಧೆ ಮಾಡೋ ಧೈರ್ಯ ನಿನಗಿಲ್ವಾ? ಅಭಿನವ್ ಕೋಪಗೊಂಡು ಹೇಳಿದ, ನಾನು ಬಾಕ್ಸಿಂಗ್ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತು ಅಭಿನವ್ ಏಡ್ ತಿಂತಾನೆ, ನಾವು ಊಟ ಮಾಡ್ತೀವಿ. ರಾಜ್ ಸಹ ಸಿದ್ಧನಾಗಿ ಬಾಕ್ಸಿಂಗ್ ರಿಂಗ್ಗೆ ಬಂದ. ಮತ್ತೊಂದೆಡೆ ಆರ್ಯನ್ ಮತ್ತು ಅವನ ಸ್ನೇಹಿತರು ದುಬಾರಿ ಡ್ರಿಂಕ್ಸ್ ಮತ್ತು ಫುಡ್ ಆರ್ಡರ್ ಮಾಡ್ತಿದ್ರು. ಅದೇ ಕ್ಷಣದಲ್ಲಿ ರಾಜ್ ಅಭಿನವ್ ಮೇಲೆ ದಾಳಿ ಮಾಡಿ ಮುಖಕ್ಕೆ ಹೊಡೆದ. ಅಭಿನವ್ ಬಿದ್ದ. ಅವನ ಮುಖದಲ್ಲಿ ರಕ್ತ ಬಂತು. ಇದಾದ ನಂತರ ರಾಜ್ ನಿರಂತರವಾಗಿ ಅಭಿನವ್ಗೆ ಹೊಡೆದ. ಅವನಿಗೆ ಕೈ ಎತ್ತುವ ಅವಕಾಶವನ್ನು ನೀಡಲಿಲ್ಲ. ಎಲ್ಲರೂ ಈಗ ಅಭಿನವ್ ಕಥೆ ಮುಗೀತು ಅಂತ ಅನ್ಕೋತಾ ಇದ್ರು. ಅಷ್ಟರಲ್ಲಿ ಅಚಾನಕ್ ಆಗಿ ಅಭಿನವ್ ನೆಲಕ್ಕೆ ಬಿದ್ದ. ಸಾಕು ಅಭಿನವ್, ಸೋತೆ ಅಂತ ಒಪ್ಕೋ, ಹೊರಗ್ ಬಾ. ಅನನ್ಯ ಹೀಗೆ ಹೇಳಿದ ತಕ್ಷಣ ಬಾಕ್ಸಿಂಗ್ ರಿಂಗ್ ಹೊರಗಿಟ್ಟಿದ್ದ ಅಭಿನವ್ನ ಫೋನ್ ರಿಂಗ್ ಆಯ್ತು. ಅನನ್ಯ ಫೋನ್ ತೆಗಿಬಾರ್ದಂತ ಅಭಿನವ್ ಎದ್ದು ಇನ್ನೇನ್ ರಾಜ್ ಹೊಡಿಬೇಕು ಅನ್ನೋಷ್ಟರಲ್ಲಿ ಅವನ ಮುಖಕ್ಕೆ ಒಂದು ಪಂಚ್ ಕೊಟ್ಟ. ರಾಜ್ ತಕ್ಷಣ ನೆಲಕ್ ಬಿದ್ದ. ಅನನ್ಯಾಳ ದೃಷ್ಟಿ ಅಭಿನವ್ನ ಫೋನ್ ನಿಂದ ರಾಜ್ ಕಡೆಗೆ ತಿರುಗಿತು. ಅಭಿನವ್ ಒಂದೇ ಹೊಡೆತದಲ್ಲಿ ಬಾಕ್ಸಿಂಗ್ ಚಾಂಪಿಯನ್ ರಾಜ್ನ ಬೀಳ್ಸದ್ನ. ಇಂಥ ಪಂಚನ ಒಬ್ಬ ಪ್ರೊಫೆಷನಲ್ ಆಟಗಾರ ಮಾತ್ರ ಕೊಡ್ಬೋದು. ಈ ಅಭಿನವ್ ಖಂಡಿತವಾಗ್ಲೂ ಏನೋ ಮುಚ್ಚಿಡ್ತಿದ್ದಾನೆ. ಅಭಿನವ್ ಹೊರಗೆ ಬಂದು ತನ್ನ ಫೋನ್ ಎತ್ತಿಕೊಂಡು ಇಟ್ಟುಕೊಂಡ. ಯೋಚನೆ ಮಾಡ್ಬೇಡ ರಾಜ್, ಇಲ್ಲಿ ಸೋತ್ರು ಪರವಾಗಿಲ್ಲ, ನೀನ್ ಟೆನ್ಷನ್ ತಗೋಬೇಡ.
ನಾವು ಬಿಲ್ಲನ್ನ ಎಷ್ಟು ಜಾಸ್ತಿ ಮಾಡಿದೀವಿ ಅಂದ್ರೆ ಅವನು 7 ಜನ್ಮದಲ್ಲೂ ಪೇ ಮಾಡೋದಕ್ಕಾಗಲ್ಲ ಅದನ್ನ. ಸರಿ, ನಿಮ್ ಬಿಲ್ಲು 5,40,000. ಏನು? ಏನಿಲ್ಲ, ನಮ್ಮ ಅಭಿನವ್ ಸರ್ ಇದಾರಲ್ಲ, ಅವ್ರೆಲ್ಲರ ಬಿಲ್ಲು ಪೇ ಮಾಡ್ತಾರೆ. ಆದರೆ ವೇಟರ್ ಅಭಿನವ್ ನೋಡಿದಾಗ ಗೊಂದಲಗೊಂಡ. ಅವನ ಉಡುಪು ನೋಡಿದ ತಕ್ಷಣವೇ ಹೇಳಿದ, ಸರ್ ದಯವಿಟ್ಟು ರಿಸೆಪ್ಷನ್ಗೆ ಬನ್ನಿ. ಹುಷಾರಾಗಿರಿ, ಅವನು ಓಡೋ ಹೋಗದಂತೆ ನೋಡಿ. ಈಗ ಎಲ್ಲರ ದೃಷ್ಟಿಯು ವೇಟರ್ ಕಡೆ ಇತ್ತು. ಅಭಿನವ್ ಪಾವತಿಸದಿದ್ದರೆ ರಾಜ್ ಏನ್ ಮಾಡ್ತಾನೆ ಎಂಬ ಭಯದಿಂದ ಅನನ್ಯ ಮುಖದಲ್ಲಿ ಭಯ ತುಂಬಿತ್ತು. ವೇಟರ್ ಅಭಿನವ್ನ ಕಾರ್ಡ್ ತೆಗೆದುಕೊಂಡು ಸ್ವೈಪ್ ಮಾಡಿದಾಗ ಅವನ ಎಕ್ಸ್ಪ್ರೆಷನ್ ಚೇಂಜ್ ಆಯ್ತು. ಏನಾಯ್ತು? ಅಭಿನವ್ನ ಕಾರ್ಡ್ನಲ್ಲಿ ಹಣ ಇಲ್ವಾ? ಅವನ್ ಕಾರ್ಡ್ನಲ್ಲಿ ಹಣ ಇಲ್ಲ ಅಂದ್ರೆ ಹೇಳಿ, ಅವನ ಮರ್ಯಾದೆ ಬಗ್ಗೆ ಯೋಚನೆ ಮಾಡಬೇಡಿ. ಅನನ್ಯಗೆ ಭಯ ಆಗ್ತಾ ಇತ್ತು. ಅವನು ಬಿಲ್ ಕೊಡ್ಲಿಲ್ಲ ಅಂದ್ರೆ ಅವನ ಮೇಲಿರೋ ಕೋಪ ಎಲ್ಲ ರಾಜ್ ಇವತ್ತು ತನ್ನ ಮೇಲೆ ತೀರ್ಸ್ಕೊಳ್ತಾನಂತ. ಏನಾಯ್ತು? ಅವ್ರ ಬಳಿ ಸ್ವಲ್ಪನೂ ಸಹ ಹಣ ಇಲ್ವಾ? ವೇಟರ್ ಏನೋ ಹೇಳೋಷ್ಟರಲ್ಲಿ ಅಚಾನಕ್ ಆಗಿ ಕೆಲವು Z+ ಭದ್ರತಾ ಗಾರ್ಡ್ಗಳು ಹೋಟೆಲ್ ಬಾಗಿಲ ಬಳಿ ಬಂದು ನಿಂತರು. ಎಲ್ಲರ ಗಮನ ಅವರ ಕಡೆ ಹೋಯ್ತು. ಯಾರೋ ದೊಡ್ಡ ಸೆಲೆಬ್ರಿಟಿ ಬಂದಿರಬೇಕು. ಓ ಮೈ ಗಾಡ್, ಇದು ಮಿಸ್ಟರ್ ಕೀರ್ತಿಧಾಮ, ಅಕ್ರಮ್ ಸರ್ನ ಬಾಸ್. ಏನ್ ಗೊತ್ತಾ, ಅವ್ರನ್ನ ಭೇಟಿ ಆಗೋದಕ್ಕೆ ವರ್ಷಗಳ ಕಾಲ ಕಾಯ್ಬೇಕು. ನನ್ ಕೆಲಸ ಮಾಡೋ ಕಂಪ್ನಿಯಲ್ಲೇ ಅವ್ರು ಹೂಡಿಕೆ ಮಾಡಿದ್ದಾರೆ. ಇವತ್ ನನಗೆ ದೇವರ ದರ್ಶನವಾಯ್ತು. ಮಿಸ್ಟರ್ ಕೀರ್ತಿ ಧರ್ಮ ಅಭಿನವ್ನನ್ನು ಗುರುತಿಸಿದರು. ನೀನಿಲ್ಲಿ ಏನ್ ಮಾಡ್ತಾ ಇದೀಯಾ? ಮಿಸ್ಟರ್ ಕೀರ್ತಿ ಧರ್ಮ ಅಭಿನವ್ ಕಡೆ ನೋಡಿದರು. ಎಲ್ಲರೂ ಅವರು ತಮ್ಮತ್ತ ನೋಡುತ್ತಿದ್ದಾರೆಂದು ಭಾವಿಸಿದರು. ರಾಜ್ ಮುಂದೆ ಬಂದ. ಅಭಿನವ್ ಮಿಸ್ಟರ್ ಕೀರ್ತಿ ಧರ್ಮ ಅವರನ್ನು ನಿರ್ಲಕ್ಷಿಸಿ ಬಾಗಿಲಿನ ಕಡೆ ನಡೆದ. ಆಗ ಮಿಸ್ಟರ್ ಕೀರ್ತಿ ಧರ್ಮ ಹೋಟೆಲ್ ಮ್ಯಾನೇಜರ್ಗೆ ಹೇಳಿದರು, ಮ್ಯಾನೇಜರ್, ಅವನ ಮತ್ತೆ ಎಲ್ಲರ ಬಿಲ್ ನನ್ನ ಅಕೌಂಟ್ಗೆ ವರ್ಗಾಯಿಸಿ. ಹೀಗೆ ಹೇಳಿ ಮಿಸ್ಟರ್ ಕೀರ್ತಿ ಧರ್ಮ ತಮ್ಮ ಕೊಠಡಿಗೆ ಹೋದರು. 1 ನಿಮಿಷದಲ್ಲಿ ಇಷ್ಟು ಘಟನೆಗಳು ನಡೆದವು. ಯಾರಿಗೂ ಏನು ಅರ್ಥವಾಗ್ಲಿಲ್ಲ. ಈಗ ನೀವು ಪಾಕೆಟ್ FM ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.